ಎಂಎಲ್ಎಗಳು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ ಸಾರಾ ಮಹೇಶ್ ಗರಂ ಆಗಿದ್ದಾರೆ. ಮೊದಲು ಕಾಂಗ್ರೆಸ್ ಶಾಸಕರ ಬಗ್ಗೆ ಸಿಪಿವೈ ಗಮನ ಹರಿಸಲಿ ಎನ್ನುವ ಮುಖಾಂತರವಾಗಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಮೈಸೂರಿನಲ್ಲಿ ಈ ಬಗ್ಗೆ ಗರಂ ಆಗಿರುವಂತದ್ದು. ಸಿಪಿ ಯೋಗೇಶ್ವರ್ ಅವರು ಮೊದಲು ಕಾಂಗ್ರೆಸ್ ಶಾಸಕರ ಬಗ್ಗೆ ಗಮನ ಹರಿಸಲಿ, ನಂತರ ಜೆಡಿಎಸ್ ಬಗ್ಗೆ ಗಮನ ನೀಡಿದ್ರೆ ಒಳ್ಳೆಯದು ಎನ್ನುವ ಮುಖಾಂತರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜೆಡಿಎಸ್ ಎಂಎಲ್ಎಗಳು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರ ಸದ್ಯದ ಮಟ್ಟಿಗೆ ಮತ್ತೆ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸಿಪಿ ಯೋಗೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆಗೆ ಮೈಸೂರಿನಲ್ಲಿ ಸಾರಾ ಮಹೇಶ್ ಒಂದು ರೀತಿ ಗರಂ ಆಗಿ ಮೊದಲು ಕಾಂಗ್ರೆಸ್ ಶಾಸಕರ ಮೇಲೆ ನಿಗಾ ಇಡ್ಲಿ, ಆಮೇಲೆ ಬೇರೆ ವಿಚಾರ ಮಾತನಾಡ್ಲಿ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅತಿ ಬೀಗಬೇಡಿ, ಸೋಲು ಗೆಲುವು ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರ್ತದೆ. ಅದೇ ಅದಕ್ಕೆ ಮಾತಾಡ್ತಾರೆ, ಸ್ವಾಗತ ಮಾಡೋಣ. ನೋಡಿ, ನಮಗೆ ಬೇರೆಯವ್ರ ಮನೆ ಬೇರೆ ಕುಟುಂಬದ ಬಗ್ಗೆ ಮಾತಾಡೋ ಅಭ್ಯಾಸ ಇಲ್ಲ. ನಮ್ಮ JDS ನಮ್ಮ ಕುಟುಂಬ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ನಮ್ಮಲ್ಲಿರೋದು ನಾವು ಸರಿ ಮಾಡ್ಕೊತೀವಿ. ಈಗ ನೀವು ಹೋಗಿದ್ದೀರಲ್ಲ ಕಾಂಗ್ರೆಸ್, ನಿಮ್ಮ ಕುಟುಂಬ ಸರಿ ಮಾಡ್ಕೊಳ್ಳಿ. ನೀವೇ ಹೇಳಿದ್ರಲ್ಲ ನಮ್ಮಲ್ಲೂ ಅಸಮಾಧಾನ ಇದ್ದಾರೆ ಅಂತ ಆಗ BJPಲಿದ್ದಾಗ ಹೇಳಿದ್ರು. ಈಗ ಅವ್ರು ಯಾರ್ಯಾರು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು 3 ವರ್ಷ ಸರ್ಕಾರ ಉಳಿಸಿ ನೀವೇನೇನು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನು ಈಡೇರಿಸುವಂಥ ಪ್ರಯತ್ನ ಮಾಡಿ ಅಂತೇಳಿ ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾರೆ. ಮೊಮ್ಮಗನ ಗೆಲ್ಸಕ್ಕೆ ತಾತ ಬಂದರು, ತಂದೆ ಬಂದರು, ಎಲ್ಲ ನಿಂತರೂ ಮೊಮ್ಮಗನ್ನೇ ಗೆಲ್ಸ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಓಟ್ ಹಾಕೋರು ಜನ ಅಲ್ವಾ? ತಾತ ಬಂದಿರೋದು ಪಕ್ಷ ಉಳ್ಸೋಕ್ಕೋಸ್ಕರ, ಯಾವುದೋ ತನ್ನ ವೈಯಕ್ತಿಕ ಇಚ್ಛಾಶಕ್ತಿಯನ್ನು ಈರೈಸೋಕ್ಕಲ್ಲ. ಯಾರೂ ಅಂಥ ಕಷ್ಟದ ಪರಿಸ್ಥಿತಿನಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದಾಗ 7-8 ಜನ ಆಕಾಂಕ್ಷಿಗಳಿದ್ದಂಥವರು ಎಲ್ಲರೂ ನಿಖಿಲವ್ರೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ನಾನು ಒಪ್ಸಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಅಂಥ 94 ವರ್ಷದಲ್ಲೂ ಕೂಡ ಅವ್ರು ಬಂದು ಪ್ರಚಾರ ಮಾಡಿ. ಸಿಪಿ ಯೋಗೇಶ್ವರ್ ಏನಕ್ಕೆ ಈ ಥರ ಒಂದು ಹೇಳಿಕೆ ಕೊಡ್ತಾರೆ? ಪಾಪ ಹೊಸ್ದಾಗಿ ಗೆದ್ದಿದ್ದಾರೆ, ಸರ್ಕಾರ ಇದೆ, ಮಾತಾಡ್ತಾರೆ. ಗೆದ್ದಾಗ ಅತಿ ಬೀಗಬೇಡಿ, ಸೋಲು ಗೆಲುವು ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರ್ತದೆ. ಅವ್ರಿಗೆ ಸಪೋರ್ಟ್ DKC ಅವರು ಇದ್ದಾರೆ. ಈಗಾಗಲೇ ಒಂದು ಕಡೆ ರಾಜ್ಯದಲ್ಲಿ JDS ಎಂಎಲ್ಎಗಳು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಈಗ ಬಿಜೆಪಿ ಹಾಗೆ JDS ನಾಯಕರು ಇದನ್ನ ಒಪ್ಪಿಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ನೋಡಿ, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಸಮಾಧಾನಗಳನ್ನೇ ನೀವು ಸರಿ ಮಾಡ್ಕೊಳ್ಳಿ, ಸೊ ಆಮೇಲೆ ಬೇರೆ ಕುಟುಂಬದ ವಿಚಾರವಾಗಿ ಮಾತನಾಡ್ರಂತೆ ಅನ್ನುವ ಮುಖಾಂತರವಾಗಿ ಸಾರಾ ಮಹೇಶ್ ಅವರು ಕೂಡ ಗರಂ ಆಗಿದ್ದಾರೆ. ಈಗ ಪಕ್ಷದಿಂದ ಪಕ್ಷಕ್ಕೆ ಹೋಗಿದ್ದಾರೆ. ಸೋಲು ಗೆಲುವು ಅನ್ನೋದು ರಾಜಕೀಯದಲ್ಲಿ ಇದ್ದಿದ್ದೇ. ಇವತ್ತು ಸೋತವ್ರು ನಾಳೆ ಗೆಲ್ತಾರೆ, ನಾಳೆ ಸೋತವ್ರು ಇವತ್ತು ಸೋಲ್ತಾರೆ. ಸೊ ಯಾವತ್ತೂ ಕೂಡ ರಾಜಕೀಯದಲ್ಲಿ ಹೀಗೆ ಇರ್ತೀವಿ ಅಂತಲ್ಲ. ನಮ್ಮ ಕುಟುಂಬದವರು ಬೇರೆ ಕುಟುಂಬದವರ ಬಗ್ಗೆ ಮಾತನಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಹಾಗಿದ ಮೇಲೆ ಈಗ ತಾನೇ ನೀವು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಹೋಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ. ನಿಮ್ಮ ಯೋಜನೆಗಳು, ಕೆಲಸ ಕಾರ್ಯಗಳು, ಅದರ ಬಗ್ಗೆ ಗಮನ ಹರಿಸಿ ಎನ್ನುವ ಮುಖಾಂತರವಾಗಿ ಸಿಪಿ ಯೋಗೇಶ್ವರ್ ವಿರುದ್ಧ ಈಗಾಗಲೇ ಗರಂ ಆಗಿದ್ದಾರೆ.